ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತೇನಾದರೂ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಪಿಸ್ತಾ ಕೂಡ ಜಾಸ್ತಿ ಇತ್ತು ಮನೆಯಲ್ಲಿ. ಅದನ್ನೇ ಬಳಸ್ಕೊಂಡು ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಿಸ್ತಾ ಹಾಲನ್ನ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬೌಲ್ಗೆ ಮೊದಲೇನೆ ನಾನು ಒಂದು 10 ಬಾದಾಮಿ ಹಾಗೆಯೇ 1 ಇಡಿಯಷ್ಟು ಪಿಸ್ತಾನ ಸಪ್ರೇಟ್ ತೊಗೊಂಡಿದ್ದೀನಿ. ಹಾಗೆ 4 ರಿಂದ 5 ಖರ್ಜೂರನ ಕೂಡ ತೊಗೊಂಡು ಸ್ವಲ್ಪ ಬಿಸಿನೀರನ್ನ ಕಾಯೋದಿಕ್ಕಿಟ್ಟು ಅದನ್ನ ಈ ಮೂರನ್ನು ನೆನೆಯೋದಿಕ್ಕೆ ಅಂತ ಇಟ್ಕೊಂಡೆ. ಮತ್ತೆ ಒಂದು ಸಪ್ರೇಟ್ ಆಗಿ ಒಂದು ಬೌಲಲ್ಲಿ ಒಂದು 5 ರಿಂದ 6 ಕೇಸರಿ ದಳನ ಹಾಕೊಂಡು ಅದನ್ನು ಕೂಡ ಬಿಸಿನೀರಲ್ಲಿ ನೆನೆಸಿಟ್ಕೊಂಡೆ. ಬಾದಾಮಿನೆಲ್ಲ ಸಿಪ್ಪೆ ತೆಗೆದು ಪಿಸ್ತಾ ಹಾಗೆಯೇ ಬಾದಾಮಿ ಮತ್ತೆ ಖರ್ಜೂರನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇದೊಂದು ಪೇಸ್ಟ್ ರೀತಿಯಲ್ಲಿ ರೆಡಿ ಮಾಡ್ಕೊಂಡ್ರೆ ಆಗೋಯ್ತು. ನಂತರ ಇದನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಪಾತ್ರೆಗೆ ನಾರ್ಮಲ್ ಆಗಿ ಹಾಲನ್ನ ಯಾವ ರೀತಿ ಕಾಯಿಸ್ಕೊತಾ ಇದ್ದೀವಿ ಅದೇ ಹಾಲನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟ್ ಏನಿದೆ ಅದನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ನಂತರ ಇದಕ್ಕೆ ನಾನು ನೆನೆಸಿಟ್ಟಿದ್ದಂಥ ಕೇಸರಿ ನೀರು ಏನಿತ್ತು ಅದನ್ನ ಕೂಡ ಹಾಕೊಂಡು ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಹಾಲು ರೆಡಿನೇ ಆಗೋಗ್ಬಿಡುತ್ತೆ. ಮೇಲ್ಗಡೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಡ್ರೈ ಫ್ರೂಟ್ಸ್ನ ನೀವು ಸೇರಿಸ್ಕೊಂಡು ಇದನ್ನ ಕುಡಿಬೋದು. ಟೇಸ್ಟ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ. ರಕ್ತಹೀನತೆನ ತಡೆಗಟ್ಟಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಿಂದ ನಮ್ಮ ಕೆಂಪು ರಕ್ತ ಕಣಗಳನ್ನ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ನ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಪಿಸ್ತಾ ಹಾಲನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಅದ್ರ ಕಂಪ್ಲೀಟ್ ವ್ಲಾಗ್ ಏನಿದೆ ಡೀಟೇಲ್ ಆಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸರ್ತಿ ಚೆಕ್ ಮಾಡಿ. ಇನ್ನು ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ತೊಗೊಬಂದಾಗಿಂದ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂತೇಳಿ. ಅದನ್ನು ಕೂಡ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರ್ತಿ ಚೆಕ್